ಅಂಬೇಡ್ಕರ್ ಅವರು ದೇಶಕ್ಕೆ ವಿಶ್ವವೇ ಮೆಚ್ಚುವಂಥ ಸಂವಿಧಾನ ಕೊಟ್ಟಿದ್ದಾರೆ. ಸಚಿವ ಕೆ. ವೆಂಕಟೇಶ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಸಮಾರಂಭ. ಅಂಬೇಡ್ಕರ್ ಭಾವಚಿತ್ರ ಭವ್ಯ ಮೆರವಣಿಗೆ. ಚಾಮರಾಜನಗರ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶಕ್ಕೆ ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ವೆಂಕಟೇಶ್ ಹೇಳಿದರು. ನಗರದ ಸರ್ಕಾರಿ ಪೇಟೆ ಪ್ರೈಮರಿ ಶಾಲಾ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ವತಿಯಿಂದ ನಡೆದ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶ ವಿದೇಶಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ದೇಶಕ್ಕೆ ಒಂದು ಶ್ರೇಷ್ಠವಾದ ಸಂವಿಧಾನ ಬರೆದು ಕೊಡುವ ಮೂಲಕ ಸರ್ವರಿಗೂ ಸಾಮಾಜಿಕ ಸಮಾನತೆ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ಸಾನ್ನಿಧ್ಯ ವಹಿಸಿದ್ದ ಮೈಸೂರಿನ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿ ಮಾತನಾಡಿ, ಅಂಬೇಡ್ಕರ್ ಅವರು ತೋರಿರುವ ಬುದ್ಧ ಮಾರ್ಗದಲ್ಲಿ ಎಲ್ಲರೂ ಸಾಗಬೇಕು. ಬೌದ್ಧ ಧರ್ಮ ಒಂದು ಧರ್ಮಕ್ಕೆ ಸೀಮಿತವಲ್ಲ ಎಂದರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ರೆಹಮತ್ ತರೀಕೆರೆ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾಧಿಕಾರಿ ಶ್ರೀರೂಪ ಮಾತನಾಡಿದರು. ಇದಕ್ಕೂ ಮೊದಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಿಂದ ಸರ್ಕಾರಿ ಪೇಟೆ ಶಾಲೆಯವರೆಗೆ ನಾನಾ ಕಲಾ ತಂಡಗಳೊಂದಿಗೆ ಅಂಬೇಡ್ಕರ್ ಭಾವಚಿತ್ರ ಭವ್ಯ ಮೆರವಣಿಗೆ ನಡೆಯಿತು. ಸಮಾರಂಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ಕಾಡಾ ಅಧ್ಯಕ್ಷ ಪಿ. ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಕರ್, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಇಒ ಮೊನಾರತ್, ಉಪ ಕಾರ್ಯದರ್ಶಿ ಶ್ರುತಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ವೆಂಕಟೇಶ್, ಪೌರಾಯುಕ್ತ ಪರಶುರಾಮ್ ಚಲವಾದಿ, ಡಿವೈಎಸ್ಪಿ ಸ್ನೇಹಲಕ್ಷ್ಮಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮುನಿರಾಜು, ವಿವಿಧ ಇಲಾಖೆಯ ಅಧಿಕಾರಿಗಳು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ದಲಿತ ಸಮುದಾಯದ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ ಅಧಿಕರಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಜ್ಞಾನ, ಶೀಲ, ಸ್ವಾಭಿಮಾನಿಗಳ ಆರಾಧಕ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಚಿವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಅಭಿಮಾನದ
ಜೋರಾದ ಚಪ್ಪಾಳೆಗಳಲ್ಲಿ ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಿಲ್ಲಿ ದೀಪ, ಬುದ್ಧನ ಶಾಂತಿಯ ದೀಪ, ಬಸವಣ್ಣನ ಕ್ರಾಂತಿಯ ದೀಪ, ಬಾಬಾ ಸಾಹೇಬರ ಜ್ಞಾನದ ದೀಪ. ಈ ದೀಪ ಸದಾ ನಿಮ್ಮ ಬಾಳಲ್ಲಿ ಬೆಳಗಲೆಂದು ಅರಸುತ್ತ ಸ್ವಾತಂತ್ರ್ಯದ ದೀಪ. ಪವಿತ್ರ ಭೂಮಿಯ ಮೇಲಿನ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಕಾರ್ಯಕ್ರಮವನ್ನು ಈಗ ನಡೆಸುವ ಮತ್ತೊಮ್ಮೆ ತಮ್ಮೆಲ್ಲರ ಶುಭಾಶಯಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ಪ್ರಾಸ್ತಾವಿಕ ನುಡಿಗಳನ್ನು ಕಾಣಲಿದ್ದಾರೆ. ಅದೇ ಹಂತದಲ್ಲಿ ಇತಿಹಾಸದ ಪುಟಗಳಲ್ಲಿ ಗತಿಸಿದ ಒಬ್ಬ ವ್ಯಕ್ತಿಯನ್ನು ನಾವು ಈ ಕಾಲಘಟ್ಟದಲ್ಲಿ ಪ್ರಸ್ತುತಪಡಿಸಿಕೊಳ್ಳುವುದು ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರನ್ನು ಸ್ಮರಿಸುವುದೇ ಅಥವಾ ಅವರನ್ನು ಸ್ಮರಿಸುವುದೇ ಅಥವಾ ಅವರಿಗೆ ಅಭಿಮಾನಪೂರ್ವಕವಾಗಿ ಕ್ರಮ ಕೈಗೊಳ್ಳುವ ಅಭಿಮಾನಪೂರ್ವಕವಾಗಿ ಅವರನ್ನು ಸನ್ಮಾನಿಸುವುದೇ ಅಥವಾ ಅವರ ಕೊಡುಗೆಗಳನ್ನು ಸ್ಮರಿಸುವುದೇ ಅಥವಾ ಅವರಿಗೋಸ್ಕರ ಭವನಗಳನ್ನು ನಿರ್ಮಿಸುವುದೇ, ಇದೆಲ್ಲದನ್ನು ಹೊರತುಪಡಿಸಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಹೇಳಿಬಿಟ್ಟು ನಾವು ಯಾವಾಗಲೂ ಅನ್ಕೊಳ್ತೀವಿ. ಸಂವಿಧಾನ ಶಿಲ್ಪಿ ಹಾಗೂ ನಮ್ಮ ಗಮನಿತ ಜನಾಂಗಕ್ಕೆ ಅವರು ಮಾಡಿರುವ ಕೆಲಸಗಳ ಬಗ್ಗೆ ನಾವು ಮಾತಾಡ್ತೀವಿ. ಅದನ್ನೆಲ್ಲ ಹೊರತುಪಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಸಮಾಜ ಸುಧಾರಕರು, ರಾಜಕೀಯ ಚಿಂತಕರು ಹಾಗೂ ಕಾನೂನು ತಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು. ಅವರು ಅರ್ಥಶಾಸ್ತ್ರಜ್ಞತೆಯ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಏನು ದಿ ಪ್ರಾಬ್ಲಮ್ ವಿತ್ ರುಪಿ ಎನ್ನುವ ಒಂದು ಪ್ರಬಂಧದ ಒಂದು ಅನುವಾದದ ಅದನ್ನೇ ಬೇಸಿಟ್ಕೊಂಡ್ಬಿಟ್ಟು ನಮ್ಮ ಈಗಿನ ಭಾರತೀಯ ಸರ್ಕಾರದ ಬ್ಯಾಂಕ್ ಇದೆಯಲ್ಲ RBI ಸ್ಥಾಪನೆಗೆ ಅವರು ಮೂಲ ಎಲ್ಲ ಸಮುದಾಯಗಳ ಕಾರ್ಯಕ್ರಮಗಳು ಆಗ್ತವೆ. ಯಾಕಂದ್ರೆ ಬಾಬಾ ಸಾಹೇಬರು ಎಲ್ಲರ ಹಿತವನ್ನು ಬಯಸಿರುವಂತಹ ಒಂದು ಅದ್ಭುತವಾದ ಸಂವಿಧಾನವನ್ನು ರಚಿಸಿದ್ದಾರೆ. ಗೆಳೆಯರೆ, ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವಿದ್ದೇವೆ. ಅದೇನೆಂದ್ರೆ, ಯಾವುದಾದ್ರೂ ಒಂದು ದೇಶದಲ್ಲಿ ಜನ ತಮ್ಮ ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ಉಳಿಸಿಕೊಳ್ಳುವುದಕ್ಕೆ ಚಳವಳಿ ಯಾವುದಾದ್ರೂ ದೇಶದಲ್ಲಿ ಮಾಡಿದ್ರೆ ಅದು ಭಾರತದಲ್ಲಿ ಇದು ಬಹಳ ಬಹಳ ದುಃಖದ ಸಂಖ್ಯೆ. ಇದು ಕಪಟ ಕಟ್ಟಬೇಡಿ. ಯಾಕೆಂದ್ರೆ ಸಂವಿಧಾನವನ್ನು ತಿರುಚುವ, ಬದಲಿಸುವ, ಪಲ್ಲಟ ಮಾಡುವ ಒಂದು ಕೂಗುಗಳು ಎದ್ದಿರುವಾಗ ನಮ್ಮ ಸಂವಿಧಾನ ರಕ್ಷಿಸ್ಕೊಳ್ತೀವಿ ಅಂತ ಹೇಳಿ ಒಂದು ದೇಶದಲ್ಲಿ ಚಳವಳಿ ನಡೀಬಾರ್ದು. ಅದು ನಮ್ಮ ಸಂವಿಧಾನ ರಕ್ಷಿಸ್ಕೊಳ್ಬೇಕು. ಚಳವಳಿ ಯಾಕೆ ಮಾಡಬೇಕು? ನಮ್ದದು ನಮ್ಮ ಎದೆಗೆ ಹತ್ತಿರವಾದದ್ದು. ಅದನ್ನ ಉಳಿಸ್ಕೊಳ್ಳೋ ಒಂದು ಚಳವಳಿ ಮಾಡುವಂತ ದುಃಖದ ಸನ್ನಿವೇಶಕ್ಕೆ ನಾವು ಹೋಗಬಾರದು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಕಳೆದ 2 ವರ್ಷಗಳಲ್ಲಿ ನಾನು ಅದರಲ್ಲಿ ಭಾಗವಹಿಸಿದ್ದೇನೆ. ಸಂವಿಧಾನ ಉಳಿಸಿಕೊಳ್ಳುವ ಚಳವಳಿಗಳನ್ನು ಮಾಡಬೇಕಾಗಿದೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟದ್ದು. ಆ ಸಂವಿಧಾನ ನಮ್ಮ ಭಾರತ ದೇಶದ ಇರ್ತಕ್ಕಂಥ ಜನರ ಮತ್ತು ಹಲವಾರು ವರ್ಗಗಳು ವೈದ್ಯಮಯವಾದಂಥ ಜನರಿರ್ತಕ್ಕಂಥ ದೇಶ. ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ನಮಗೆ ಬೇಕು, ಸಂವಿಧಾನ ರಚಿಸಬೇಕು ಅಂತೇಳಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಚರ್ಚೆ ನಡೆಸಿದಂಥ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡುವಂಥ ಅನೇಕ ಮನೆಯರು
ವಿದೇಶಗಳ ತಜ್ಞರನ್ನ ಇದರ ಬಗ್ಗೆ ಯೋಚನೆ ಮಾಡಿ ಅವರಿಂದ ಸಂವಿಧಾನ ರಚನೆ ಮಾಡಿಸ್ಬೇಕು ಅಂತೇಳಿ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಅವ್ರನ್ನೆಲ್ಲ ಕರೆದು ಹೇಳಿದ್ರು, ನೀವು ಅಲ್ಲಿ ಯಾಕಪ್ಪ ಹುಡುಕಾಡ್ತೀರಿ, ಇಲ್ಲಿ ಒಬ್ಬ ಮಹಾವಿಜ್ಞಾನಿ ಇರ್ತಾನೆ, ಭಾಳ ಜ್ಞಾನವಂತ ಇರ್ತಾನೆ, ಅವನ ಕೈಯಲ್ಲಿ ಸಂವಿಧಾನ ರಚಿಸಿ ಅಂತ ಹೇಳಿ ಆಗ ಅಂಬೇಡ್ಕರ್ ಅವರ ಹೆಸರು ಕೂರಿಸಿ ಅಂಬೇಡ್ಕರ್ ಮುಖಾಂತರ ನಮ್ಮ ಸಂವಿಧಾನವನ್ನು ರಚನೆ ಮಾಡಿಸಿದ್ದಾರೆ. ಅಂಬೇಡ್ಕರ್ ಅವರು ಅವರ ಬಾಲ್ಯ ದಿನಗಳಾಗಲಿ, ಅವರ ಕಷ್ಟದ ದಿನಗಳು, ಅವ್ರು ಪಟ್ಟಂಥ ಕಷ್ಟಗಳು, ಮುಂದಂಥ ನೋವುಗಳು ಏನೇ ದಿವಸ ಅವರು ಹೊರಪ ಭಾಳ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡಂಥ ವ್ಯಕ್ತಿ. ಮಾನವೀಯತೆ ಅವರ ಹೃದಯದಲ್ಲಿ ತುಂಬಿದೆ. ಆ ಕಾರಣದಿಂದ ಇಷ್ಟೊಂದು ಒಳ್ಳೆ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತು. ಆ ಮಾನವೀಯತೆಯ ಮೌಲ್ಯಗಳು, ಮಾನವೀಯತೆ ಇದೇ ಇದೆ. ಈ ವೈವಿಧ್ಯಮಯವಾದಂಥ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರ ಆಳವನ್ನು, ಅವರ ವಿಚಾರಗಳನ್ನು, ಅವರ ಸ್ಥಿತಿಗತಿಗಳನ್ನು ಎಲ್ಲ ತಿಳಿದುಕೊಂಡಿದ್ದ ಸಂವಿಧಾನವನ್ನು ಬರೆಯಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದಲೇ ಅವರು ಭಾಳ ಜ್ಞಾನಿ ಅನ್ನೋದಕ್ಕೆ ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವರು ಇಡೀ ಎಲ್ಲ ದೇಶದ ವಿಚಾರಗಳನ್ನು, ಅಲ್ಲಿ ಆರ್ಥಿಕ ಸ್ಥಿತಿಗತಿಯನ್ನು ಮತ್ತು ಅಲ್ಲಿ ಜನರ ಜೀವನದ ಸ್ಥಿತಿಗತಿಯನ್ನು ಮತ್ತು ಅಲ್ಲಿನ ಕಾನೂನಿನ ವ್ಯವಸ್ಥೆಗಳನ್ನು ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಎಲ್ಲ ದೇಶಗಳ ಬಗ್ಗೆನೂ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿದ್ರೆ ಕಾರಣದಿಂದಲೇ ಅವ್ರು ಇಂಥ ಒಳ್ಳೆ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ. ನಮ್ಮ ದೇಶಕ್ಕೆ ಇರ್ತಕ್ಕಂಥ ಜನರು ನಮ್ಮ ಸ್ಥಿತಿಗತಿ ಯಾಕೆ ಕೇಳಿದರೆ, ನಾವು ಬ್ರಿಟಿಷರಿಂದ ಸುಮಾರು 200 ವರ್ಷಗಳಿಂದ ಹೆಚ್ಚು ಮೇಲ್ಬಟ್ಟು ಬ್ರಿಟಿಷ್ ಕಾಲಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶ ಭಾಳ ಅತ್ಯಂತ ಕೀಳು ಸ್ಥಿತಿಯಲ್ಲಿ. ಈ ದೇಶಕ್ಕೆ ಸಂವಿಧಾನ ತಂದರೆ ಅವರು ಎಷ್ಟು ಯೋಚನೆ ಮಾಡಿರಬೇಕು, ಎಷ್ಟು ಆಳವಾದ ಯೋಚನೆಗಳಿಂದ ಸಂವಿಧಾನ ರಚನೆ ಮಾಡಿ ಇಡೀ ವಿಶ್ವದಲ್ಲಿ ನೆಚ್ಚಿಕೊಳ್ಳಬೇಕಂತ ಈ ಸಂವಿಧಾನವನ್ನು ಭಾರತಕೊಟ್ಟಿರುವ ಮಹಾಜ್ಞಾನಿಗಳು. ಅಂಥವರು ಇಂಥ ಸಂವಿಧಾನ ಕೊಟ್ಟು ಈ ದೇಶಕ್ಕೆ ನಮಗೆಲ್ಲರಿಗೂ ಬದುಕಲಿಕ್ಕೆ, ಬಾಳಲಿಕ್ಕೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೂ ಸರಿ ಸಮಾನವಾದ ಹಕ್ಕನ್ನು ಕೊಟ್ಟು ಅವರೆಲ್ಲ ಸ್ಥಿತಿಗಳು ಸುಧಾರಣೆ ಆಗೋಕ್ಕೆ ಕಾನೂನುಗಳ ರಚನೆ ಮಾಡಿ ಆ ಕಾನೂನಿನೊಳಗೆ ನಮ್ಮೆಲ್ಲರೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂಥ ಮಹಾನುಭಾವನನ್ನು ನಾವು ಬರೀ ಒಂದು ಒಳ್ಳೆಯ ಸಮಾಜ ಜನರು ಆಚರಿಸಿದ್ದಾರೆ. ಪ್ರೀತಿಯಲ್ಲಿ ಅದನ್ನು ಹೇಳಿದ್ರೆ ನಾವು ಅಂತ ಹೇಳಿದ್ರೆ ಅದೇ ಅರ್ಥ. ನಾವು ಅಂದರೆ ನಾವೆಲ್ಲರೂ ಸೇರಿ ಬಾಬಾಸಾಹೇಬ್ ಅಂಬೇಡ್ಕರ್ನ ನೆನೆಬೇಕು, ಅವರ ಸ್ಮರಿಸ್ಬೇಕು, ಅವರ ಸಾಧನೆಗಳನ್ನು ಇರಬೇಕು ಅಂತ ಹೇಳಿ ಅದನ್ನೇ ಅವರಿಗೆ ಹೊತ್ತು ಮಾಡಿ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಸಮಾಜ ಸೀಮಿತವಾದವರಲ್ಲ, ಈ ದೇಶದ ಎಲ್ಲ ಜನರ ಹಿತವನ್ನು ಕಾಪಾಡುವಂಥ ಮಹಾನ್ ವ್ಯಕ್ತಿ. ಅವರು ಅಂಥ ಸಂವಿಧಾನದಲ್ಲಿ ಯಾರ ರೀತಿ ಏನೇನಾಗ್ತಿತ್ತು ಗೊತ್ತಿಲ್ಲ. ಯಾರ್ಯಾರು ಏನೇನಾಗ್ತಿದ್ರು, ಏನೇ ಕಥೆ ಆಗ್ತಿದ್ದು, ಎಷ್ಟು ಹೊರದಾಟ ಆಗ್ತಿದ್ವು, ಎಷ್ಟು ಹೊರದಾಟ ಆಗ್ತಿದ್ವು, ಎಷ್ಟು ಕೊಲೆ ಆಗ್ತಿದ್ವು. ಹಾಗೆ ಕಾನೂನನ್ನು ಚೌಕಟ್ಟಿಗೆ ನಮ್ಮೆಲ್ಲರನ್ನೂ ಸೇರಿಸಿ ಈ ವರ್ಗದ ಎಲ್ಲ ಸಮಾಜ ಎಲ್ಲ ಜನರನ್ನು ನಾವು ಸ್ಥಿತಿಗತಿಗಳನ್ನು ಸೇರಿಸಿ ಈಗ ತಕ್ಕಾಗಿ ಒಂದು ಸಂವಿಧಾನವನ್ನು ಕೊಟ್ಟಂಥ ಮಹಾಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಥವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಒಂದು ದಿನ ಅವರ ಈ 135ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿ ನಾವೆಲ್ಲರೂ ಆ ಸಮಾರಂಭದಲ್ಲಿ ಭಾಗವಹಿಸಿ ಫ್ರೆಟರ್ನಿಟಿ, ಲಿಬರ್ಟಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ಭಾರತದ ಸಂವಿಧಾನದಲ್ಲಿ, ಭಾರತದ ಜನತೆಯ ಜೀವನದಲ್ಲಿ ನೆಟ್ಟು ಹೋಗಿದ್ದಾರೆ, ಅದನ್ನ ನಾವು ಅಳವಡಿಸಿಕೊಂಡು ಅತ್ಯುತ್ತಮ ಜೀವನವನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಳ ಸಮುದಾಯಗಳ ಬಗ್ಗೆ, ನೊಂದ ಜನತೆಯ ಬಗ್ಗೆ, ಬಹುಜನರ ಬಗ್ಗೆ 3 ಮಹತ್ವಾಕಾಂಕ್ಷೆಗಳಿದ್ದು. ಅದೇನಂತ ಅಂದ್ರೆ, ನೊಂದ ಜನ ಶಿಕ್ಷಿತರಾಗಬೇಕು, ನೊಂದ ಎಲ್ಲ ಜನರು ಶಿಕ್ಷಿತರಾಗಬೇಕು, ಈ ನೊಂದಂತ ಜನ ಆಳುವ ವರ್ಗ ಆಗಬೇಕು, ಹಾಗೂ ಈ ನೊಂದಂತ ಜನ ಬುದ್ಧ ಧರ್ಮದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಪ್ರಬುದ್ಧವಾಗಿರಬೇಕು ಅಂತ ಈ 3 ಮಹತ್ತರವಾದಂತಹ ಮಹತ್ವಾಕಾಂಕ್ಷೆ
ಮಹತ್ವಾಕಾಂಕ್ಷೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒತ್ತಿ ಹೇಳಿದ್ದಾರೆ. ಈ ಮೂರಲ್ಲೂ ಕೂಡ ಭಾರತೀಯರಾದ ನಾವು ಬಹುಜನರು ಎಷ್ಟು ಪರಿಪೂರ್ಣರಾಗಿದ್ದೇವೆ ಎನ್ನುವುದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ನಾನು ಈ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಮಾಡಿಕೊಂಡಂತಹ ಧಮ್ಮದ ಮಾರ್ಗವಾಗಿ ಕೆಲವೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ. 1935ರಲ್ಲಿ ನಾಸಿಕ್ನ ಯಲೋವಾ ಅನ್ನುವಂತಹ ಊರಿನಲ್ಲಿ